ಇವತ್ತು ಐತಿಹಾಸಿಕ ಪುರಾಣಗಳಲ್ಲೂ ಉಲ್ಲೇಖ ಆಗಿರುವಂತಹ ಆವನಿ ಕ್ಷೇತ್ರದಲ್ಲಿ ಏನು ಆವನಿ ಜಾತ್ರೆ ನಡೀತಾ ಇದೆ. ಮೊದಲೇ ಪೂಜೆ ಈ ಸಮುದಾಯದ ಆದಿದೇವರಾದ ಆದಿಜಾಂಬವ ಸ್ವಾಮಿಗೆ ಪೂಜೆ ನಡೆದು ಮತ್ತೆ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ. ಇದು ಬಹಳ ಪುಣ್ಯಕ್ಷೇತ್ರ. ರಾಮಾಯಣ ಕಾಲದಿಂದಲೂ ಇದು ಪ್ರಸಿದ್ಧವಾಗಿರುವಂಥ ಕ್ಷೇತ್ರ. ಈ ದಿನ ಸಕಲ ಭಕ್ತಾದಿಗಳಿಗೆ ಆ ದೇವರು ಆಶೀರ್ವಾದ ಮಾಡಿ ಅವ್ರಿಗೆ ಶುಭ ಹಾರೈಸಲು ಅಂತ ನಾನು ಕೋರ್ತೀನಿ. ಈ ಜಾತ್ರೆಯಲ್ಲಿ ನಾನು ಸೇರ್ಕೊಂಡಿರೋದು ನನಗೆ ಬಹಳ ಸಂತೋಷ. ಹೋದ ಬಾರಿನೂ ಬಂದಿದ್ದೆ. ಇನ್ನೂ ಬಹಳ ವಿಜೃಂಭಣೆ ಇದೆ. ಈ ಸತಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ನಮ್ಮ ಚೇರ್ಮನ್ಗಳು ಇದನ್ನ ಬಹಳ ಕಗನಳ್ಳಿ ಶ್ರೀನಿವಾಸ್ ಅವರು ಮತ್ತು ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲ ಟ್ರಸ್ಟಿಗಳು ಬಹಳ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ಲ ಶುಭ ಹಾರೈಸಿ ಈ ಜಾತ್ರೆ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಿಂದ ದೇವಾಲಯಕ್ಕೆ ಮತ್ತಷ್ಟು ಅಭಿವೃದ್ಧಿಗಾಗಿ ಮೂಲಭೂತ ಸೌಲಭ್ಯವಾಗಿ ಬೇಡಿಕೆ ಇದೆ. ಮುಂದೆ ಸರ್ಕಾರ ಇದೆ ರಾಜ್ಯದಲ್ಲಿ. ನಮ್ಮ ಸರ್ಕಾರ ಯಾವತ್ತೂ ದೇವಸ್ಥಾನಗಳ ಅಭಿವೃದ್ಧಿಗೆ ಹಿಂದೆ ಸರಿದಿಲ್ಲ. ಟ್ರಸ್ಟ್ನ ಎಲ್ಲ ಮುಖ್ಯಸ್ಥರು ಬಂದು ಈ ಜಾಗಕ್ಕೆ ಏನಾಗಬೇಕು ಅಂತ ಹೇಳಿ ಅವರು ಬೇಡಿಕೆ ಇಟ್ರೆ ಅದನ್ನ ನಾವು ಮುಂದೆ ನಿಂತ್ಕೊಂಡು ಮಾಡಿಸೋಂಥ ಕೆಲಸ ಮಾಡ್ತೀವಿ. ನಮ್ಮದೇ ಸರ್ಕಾರ ಇದೆ. ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದ್ದಾರೆ, ಮತ್ತು ಇಲ್ಲಿ ಈ ಭಾಗದಲ್ಲಿ ಹಲವಾರು ಕೋಲಾರ ಕ್ಷೇತ್ರದ ಹಲವಾರು ಗೆದ್ದಿರುವಂತ ಶಾಸಕರಿದ್ದಾರೆ. ಅವರೆಲ್ಲ ಸಹಕಾರದಿಂದ ನಾವು ಈ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕೆಲ್ಲ ಮಾಡಿಸ್ಕೊಡ್ತೀವಿ. ಇದಕ್ಕೆ ಏನಾಗಬೇಕು ಅಂತೇಳಿ ಟ್ರಸ್ಟ್ ಅವರು ನಮ್ಗೆ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ. ನಾವು ಪ್ರಾರ್ಥನೆ ಮಾಡೋದು ಸಕಲ ಜನರು ಸಮೃದ್ಧಿಯಾಗಿರ್ಬೇಕು ಅಂತೇನೆ ಎಲ್ಲಾ ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ವಿಶೇಷವಾಗಿ ಮೂಲ ದೇವರಾದ ಆದಿಜಾಂಬ ಸ್ವಾಮಿಗೂ ನಾವು ಕೇಳ್ಕೊಂಡಿದ್ದೀವಿ. ಓಕೆನಪ್ಪ.